ಪ್ರಿಯ ವೀಕ್ಷಕರೇ, ಇದು ಶಿರಸಿ ನಗರದ ಎಪಿಎಂಸಿ ಇಲಾಖೆಯ ಭ್ರಷ್ಟಕಾಂಡ. ಕರ್ನಾಟಕ ರಾಜ್ಯದ ಅತ್ಯಂತ ಶ್ರೀಮಂತ ಎಪಿಎಂಸಿಗಳಲ್ಲಿ ಶಿರಸಿ ಎಪಿಎಂಸಿಯು ಒಂದು ಎಂಬ ಹೆಗ್ಗಳಿಕೆ ಇದಕ್ಕಿದೆ. ಆದರೆ ಈ ಶ್ರೀಮಂತ ಎಪಿಎಂಸಿಯಲ್ಲಿ ಭ್ರಷ್ಟ ಅಧಿಕಾರಿಗಳೇ ತುಂಬಿರುವುದು ಮಾತ್ರ ಇಲ್ಲಿನ ಘೋರ ದುರಂತ. ಈ ಇಲಾಖೆ ರೈತಾಪಿ ಜನರ ಏಳಿಗೆಗಾಗಿ ಶ್ರಮಿಸಬೇಕಾದ ಇಲಾಖೆ. ಆದರೆ ಇಲ್ಲಿನ ಅಧಿಕಾರಿಗಳ ಕಾರ್ಯವೈಖರಿ ಮಾತ್ರ ಆಘಾತಕಾರಿಯಾಗಿದೆ. ಕೇವಲ 5 ತಿಂಗಳ ಹಿಂದೆ ಶಿರಸಿ ಎಪಿಎಂಸಿ ಸರೌಂಡಿಂಗ್ ರಸ್ತೆಯಲ್ಲಿ ಸಿಮೆಂಟ್ ರಸ್ತೆ ಮಾಡಿತ್ತು ಈ ಇಲಾಖೆ. ಆದರೆ ಪ್ರಿಯ ವೀಕ್ಷಕರೇ, ಈಗ ಈ ಕಾಂಕ್ರೀಟ್ ರಸ್ತೆ ಇಲ್ಲಿನ ನುಂಗಣ್ಣರ ಸಾಚಾತನವನ್ನೇ ಬೆತ್ತಲಾಗಿಸಿಬಿಟ್ಟಿದೆ. ಇತ್ತೀಚಿನ ಮುಂಗಾರು ಪೂರ್ವ ಮಳೆಗೆ ಅಂದಾಜು 250 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಹಳ್ಳ ಹಿಡಿದು ಹೋಗಿದೆ. ಕಾಂಕ್ರೀಟ್ ರಸ್ತೆಗೆ ಸಿಮೆಂಟ್ ಉಪಯೋಗಿಸಿದ್ದಾರೋ ಅಥವಾ ನೀರಲ್ಲಿ ರಸ್ತೆ ಮಾಡಿದ್ದಾರೋ ಎಂಬ ಬಗ್ಗೆ ಇಲ್ಲಿ ಅನುಮಾನಗಳಿದ್ದೇವೆ. ಪ್ರಿಯ ವೀಕ್ಷಕರೇ, ಇಡೀ ರಸ್ತೆ ಜಲ್ಲಿ ಎದ್ದು ಹೋಗಿದೆ. ತಮ್ಮ ಕಚೇರಿಯ ಎದುರೇ ನಡೆದಿರುವ ಈ ಕಳಪೆ ಕಾಮಗಾರಿಗಳನ್ನು ಕಂಡು ಕಾಣದಂತೆ ತೆಪ್ಪಗಿದ್ದಾರೆ ಇಲ್ಲಿನ ಬೆಪ್ಪಗಳು. ಇಲ್ಲಿ ಕಾಮಗಾರಿ ಗುತ್ತಿಗೆದಾರ ಈ ಪರಿ ಕಳಪೆ ಕಾಮಗಾರಿ ಮಾಡಿದ್ದರ ಹಿಂದೆ ಇಲ್ಲಿನ ಭ್ರಷ್ಟರಿಗೆ ಅದಾವ ಕಮಿಷನ್ ಹೋಗಿರಬಹುದು ಎಂದು ಯೋಚಿಸಿ. ಇಲ್ಲಿ ಎಪಿಎಂಸಿ ಇರುವುದು ಲೋಕ ಕಲ್ಯಾಣಕ್ಕಂತೂ ಅಲ್ಲವೇ ಅಲ್ಲ. ಎಪಿಎಂಸಿ ಆವರಣದಲ್ಲಿ ಕೆಲವು ಸಹಕಾರಿ ಸಂಸ್ಥೆಗಳ ಗುಲಾಮಿ ಮಾಡುವಂತೆ ಅದರ ವರ್ತನೆ ಇದೆ. ಈ ವರ್ತನೆಯಿಂದಾಗಿ ಇಡೀ ಶಿರಸಿ ನಗರದ ಅರ್ಥವ್ಯವಸ್ಥೆಗೆ ಧಕ್ಕೆ ತಂದಿರುವುದು ಕೂಡ ಸುಳ್ಳಲ್ಲ. ಪ್ರಿಯ ವೀಕ್ಷಕರೇ, ಕೃಷಿಕರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಮಾತ್ರ ಇಲ್ಲಿ ಮಾರಬೇಕೆಂಬ ನಿಯಮಗಳಿದ್ದರೂ, ಅದರಲ್ಲೂ ರಿಟೇಲ್ ಮಾರಬೇಕೆಂಬ ನಿಯಮಾವಳಿ ಇದ್ದರೂ ಇಲ್ಲಿನ ಸೂಪರ್ ಮಾಲ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದು ಒನ್ಸ್ ಅಗೇನ್ ಇದೇ ಎಪಿಎಂಸಿಯ ಭ್ರಷ್ಟರು. ರಿಟೇಲ್ ಹಾಳಾಗಿ ಹೋಗಲಿ, ಇಲ್ಲಿ 10 ರೂಪಾಯಿ ಸೋಪ್ ಕೂಡ ಸಿಗುತ್ತೆ. ಹಾಗಾದರೆ ತಲಾಂತರಗಳಿಂದ ಇಡೀ ಶಿರಸಿ ನಗರ ತಾಲೂಕಿನಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಾ ಜೀವನ ನಡೆಸುತ್ತಾ ಬಂದ ವ್ಯಾಪಾರಿಗಳು ಏನು ಮಾಡಬೇಕು? ಇಷ್ಟೆಲ್ಲ ಆಗಿಯೂ ಸೂಪರ್ ಮಾಲ್ಗಳು ಕೃಷಿಕರಿಗೆ ಭಾಗ್ಯದ ಬಾಗಿಲನ್ನಾದರೂ ತೆರೆದಿದೆಯೇ ಎಂದರೆ ಅಲ್ಲಿನ ಹಿಂದಿನ ಆಡಳಿತ ಮಂಡಳಿ ಬರೋಬ್ಬರಿ ಮುಂಡಾಮುಚ್ಚಿದೆ. ಇದೇ ಎಪಿಎಂಸಿ ಆವರಣದಲ್ಲಿ ಸಾರ್ವಜನಿಕ ಅಂಚೆ ಕಚೇರಿ, PLD ಬ್ಯಾಂಕ್, ಮಧ್ಯವರ್ತಿ ಬ್ಯಾಂಕ್ಗಳಿವೆ. ಆದರೆ ಈ ಸೂಪರ್ ಮಾಲ್ಗೆ ಬರುವ ವಾಹನಗಳು ಇಡೀ ರಸ್ತೆಯನ್ನೇ ಕಬ್ಜಾ ಮಾಡಿಕೊಂಡಿರುತ್ತವೆ. ಮೇಲಿನ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ವಾಹನ ನಿಲ್ಲಿಸಲು ಇಲ್ಲಿ ಅಡೆತಡೆ. ಇದು ಶಿರಸಿ ಎಪಿಎಂಸಿ ಭ್ರಷ್ಟರ ಕೃಪೆ. ಸಾಲದ್ದಕ್ಕೆ ಈಗ 250 ಲಕ್ಷದ ಕಾಮಗಾರಿ ಡಮಾರ್. ಶಿರಸಿ ಎಪಿಎಂಸಿ ಕೊರಳಿಗೆ ಗಂಟೆ ಕಟ್ಟುವವರಾರು? ಪೃಥ್ವಿರಾಜ್ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.